ಮೇ 23ರಂದು ಸಾಮರಸ್ಯ ಸಂಗಮ ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಡುವಂತೆ ಟಿ ಬಸವರಾಜ ಕರೆ. ಕುಷ್ಟಗಿ ಪಟ್ಟಣದ ಶ್ರೀ ಬುದ್ಧಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತಾಲೂಕಿನ ಸೈನಿಕರು, ಮಾಜಿ ಸೈನಿಕರಿಗೆ ಗೌರವಪೂರ್ವ ಸನ್ಮಾನ ಸಮಾರಂಭ ಹಾಗೂ ಸಾಮರಸ್ಯ ಸಂಗಮ ಕಾರ್ಯಕ್ರಮ ನಡೆಯಲಿದೆ. ಆದ್ದರಿಂದ ತಾಲೂಕಿನ ಜನತೆ ಮತ್ತು ಪಟ್ಟಣದ ನಾಗರಿಕರು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕುಷ್ಟಗಿ ತಾಲೂಕು ಬಸವ ಸಮಿತಿ ಅಧ್ಯಕ್ಷ ಟಿ ಬಸವರಾಜ ಹೇಳಿದರು. ಇಲ್ಲಿನ ಬಸವ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ಬಸವ ಸಮಿತಿ ಕುಷ್ಟಗಿ, ಜಾಗತಿಕ ಲಿಂಗಾಯತ ಮಹಾಸಭಾ, ಅಖಿಲ ಭಾರತ ವೀರಶೈವ ಮಹಾಸಭಾ, ಮುಸ್ಲಿಂ ಸಮಾಜ ಹಾಗೂ ಇತರೆ ಸಂಘಗಳು ಮತ್ತು ಕುಷ್ಟಗಿಯ ಸಮಸ್ತ ನಾಗರಿಕರ ಸಹಯೋಗದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಯಶಸ್ವಿಗೊಳಿಸುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಯೂತ್ಸ್ ಮುಖಂಡ ಸೈಯದ್ ಮುತುರ್ಜಾ ಪೇಂಟರ್ ಮಾತನಾಡಿ, ಈ ಸಾಮರಸ್ಯ ಸಂಗಮ ಎಂಬ ಕಾರ್ಯಕ್ರಮ ಬರೀ ಕಾಟಾಚಾರಕ್ಕೆ ಮಾಡುತ್ತಿಲ್ಲ. ಸರ್ವರನ್ನು ಸಮಾನರಂತೆ ಕಾಣುವ ದೃಷ್ಟಿಯಿಂದ ಈ ನಮ್ಮ ದೇಶದ ಸೈನಿಕನಿಗೆ ಗೌರವ ಸಮರ್ಪಣೆ ಮಾಡಲು ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ಅವರಿವರೆನ್ನದೇ ಪ್ರತಿಯೊಬ್ಬರೂ ಸಾಮರಸ್ಯ ಸಂಗಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ರಾಮನಗೌಡರು, ಡಾಕ್ಟರ್ ಶೇಖ್ ಜಾವದ್ ಹುಸೇನ್, ಶಮೀದಾ ಸಾಬಾ ಗಂದೇಣಿ, ಸೈಯದ್ ಕಜಾ ಹುಸೇನ್ ಅತ್ತಾರ್, ಮುಕ್ತಾರ್ ಬಳ್ಳಾರಿ, ತಹೀರ್ ಕಪಾಲಿ, ಮುನಾವರ್ ಪಾಷಾ, ಅಬ್ದುಲ್ ರಹೀಂ, ಫರೂಕ್ ಚೌಧರಿ, ಸೈಯದ್ ಆಟೋ, ಯೂಸಿಫ್ ಮೋದಿ, ಏಜಾಜ್ ಕಪಾಲಿ, ಮೆಹಬೂಬ್ ವಾಲಿಕರ್, ನರಸಾಬ ಆಂದೋನಿ, ಅಬ್ದುಲ್ ಕನಕಪುರ, ರಾಜು ಗೈಬಣ್ಣನವರ್, ಜಿಲ್ಲನ್ ಮೆಡಿಕಲ್, ಸದ್ದಾಂ ಗುಮಗೇರಿ, ಮುತುರ್ಜಾ ಸಾಬಾ ಅಥಾರ್, ಜಮೀರ್ ಟಕ್ಕಳಕಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದೇವಸ್ಥಾನದ ಸಭಾಂಗಣದಲ್ಲಿ ಸಾಮರಸ್ಯ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನಂದ್ರೆ, ದೇಶದೊಳಗೆ ಈಗ ರಕ್ಷಿತ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದೊಳಗೆ ಎಲ್ಲ ಜಾತಿಯ ಜನರು ಸಾಮರಸ್ಯವಾಗಿ ಶಾಂತಿಯುತವಾಗಿದ್ದರೆ ಒಳ್ಳೆಯದು ಅನ್ನೋ ಕಾರಣದಿಂದ ನಮ್ಮ ಬಸವ ಸಮಿತಿ, ಜಾಗತಿಕ ಲಿಂಗಾಯತ ಮಹಾಸಭಾ, ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಮುಸ್ಲಿಂ ಯೂತ್ಸ್ ಎಲ್ಲರೂ ಕೂತ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಹಾಲಿ ಶಾಸಕರು, ಮಾಜಿ ಶಾಸಕರು ಹಾಗೂ ಕ್ರೈಸ್ತ ವಾದಿಗಳು, ಜೈನ ಸಮಾಜದವರು, ಉಳಿದಂಥ ಹಿಂದೂ ಪರ ಎಲ್ಲ ಸಂಘಟನೆಗಳ ಸಮಾಜದ ಜನರನ್ನು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ದೇವೆ. ಇದರ ಉದ್ದೇಶ ಏನಂತಂದ್ರೆ, ಸಾಮರಸ್ಯವಾಗಿ ನಾವು ಬದುಕಬೇಕು, ದೇಶದೊಳಗೆ ಇಂಥ ಒಂದು ಸ್ಥಿತಿಯೊಳಗೆ ನಾವು ಸಾಮರಸ್ಯ ತರಬೇಕನ್ನೋ ಒಂದು ಕಾರಣದಿಂದ ಈ ಎಲ್ಲ ಸಂಘಟನೆಗಳು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಜನರು ಹೆಚ್ಚೆಚ್ಚು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಎಲ್ಲರಿಗೂ ಮನವಿ ಮಾಡಿದ್ದಾರೆ. ಆಗ್ತಾ ಇದೆ. ಸಮಾಜದ ಜನರಿಗೆ ಅದನ್ನು ದೂರ ಮಾಡೋದಕ್ಕೆ ಸ್ನೇಹ ಪರತೆಯಿಂದ, ಪ್ರೇಮದಿಂದ ಎಲ್ಲ ಇರಬೇಕು ಸಮಾಜದ ಉದ್ದೇಶಕ್ಕಾಗಿ ಸಾಮರಸ್ಯ ಸಂಗಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಇದನ್ನು 23 ಶುಕ್ರವಾರ ಕಾರ್ಯಕ್ರಮ ಸಾಗಿದ 5 ಅದರ ಜೊತೆಗೆ ಈ ದೇಶಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಮಾಜಿ ಸೈನಿಕರಿಗೆ ಎಲ್ಲ ಸಮಾಜದ ಪರವಾಗಿ ಈ ನಾಗರಿಕ ಪರವಾಗಿ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದೆ. ಆ ಸನ್ಮಾನ ಸಮಾರಂಭಕ್ಕೆ